ಒಂದೇ ಒಂದು ಆರ್ಡ್ರು ಬಂದಿಲ್ವಲ್ಲ ಗುರು ಇದರಲ್ಲಿ. ಇದು ನಂಬ್ಕೊಂಡು ಹೆಂಗೆ ಗುರು ಕೆಲಸ ಮಾಡೋದು? ಹಾಂ, ಆವಾಗಲೇ ಒಬ್ಬರು ಇದ್ರಲ್ವ, ಅವ್ರಿಗೆ ಒಂದು 2,500 ಮಾಡ್ತೀನಿ ಅಂತ ಅಂದ್ರಪ್ಪ. ಆದರೆ ಒಂದು ಆರ್ಡ್ರೂ ಬಿದ್ದಿಲ್ಲ. ಅವ್ರನ್ನ ಕೇಳಿದ್ದಕ್ಕೆ ಇಲ್ಲ ವೆಯ್ಟ್ ಮಾಡಬೇಕು ಅಂತ ಅಂದರು. ವೆಯ್ಟ್ ಇಷ್ಟೊತ್ತಾ? ಎಷ್ಟು? 11:30. ನಾನು ಬಂದಿದ್ದೆ ಎಷ್ಟು ಗಂಟೆಗೆ? ಅಜ್ಜಿ ಹಾಂ, ಹೆಂಗೆ ಆಗ್ತಾಯಿದೆ ಅಂದರೆ ₹1 ಆಗ್ತಾಯಿಲ್ಲ ನೋಡ್ರಿ. ರ್ಯಾಪಿಡೋ ಓನ್ಲಿ ಮಾಡೋರು ಮಾಡಿರಿ, ನಿಮಗೆ ಬಿಟ್ಟಿದ್ದು. ಏನಕ್ಕೆ ಅಂತ ಅಂದರೆ ಇವಾಗ ನನಗೆ ಆರ್ಡ್ರುಗಳೇ ಇಲ್ಲ. ಬಟ್ಟು ಅವರು ಹೇಳ್ದಂಗೆ 2 ವಾರದಿಂದ ಮಾಡ್ತಾಯಿದ್ದೀನಿ, ಒಂದು 2,500 ಮಾಡ್ತೀನಿ ಅಂತ ಅಂದರು. ಬಟ್ಟು ನಮಗೊಂದು ಆರ್ಡ್ರೇ ಇಲ್ವಲ್ಲ. ನೀವು ನಿಮ್ಮ ಮೊಬೈಲಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿರಿ. ಅಂತ ಅಂದರೆ ಯಾವ ಥರ ಟ್ರೈ ಮಾಡ್ತೀರ ಅಂದರೆ ಇದಕ್ಕೆ ಅಂತಲೇ ಟೈಮ್ ಇಟ್ಕೊಂಬಿಡ್ರಿ. ಜಸ್ಟು ರ್ಯಾಂಡಮಾಗೆ ನೀವು ಬೇರೆ ಕೆಲಸ ಮಾಡಿಕೊಂಡು ಆನ್ ಮಾಡ್ಕೊಂಡಿರ್ರಿ. ಬಿದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ನಿಮ್ಮದು ಟೈಮು ವೇಸ್ಟ್ ಆಗೋಲ್ಲ. ಏನಕ್ಕೆ ಅಂದರೆ ಬೇರೆ ಒಂದು ಕೆಲಸ ಮಾಡ್ತಾಯಿರ್ತೀರ. ಸೊ ಈ ಥರ ಮಾಡಿ ನೋಡಿರಿ, ಯೂಸ್ ಆದರೂ ಆಗ್ಬೋದು. ನಮಗಂತೂ ಒಂದೇ ಒಂದು ಆರ್ಡ್ರು ಬಿದ್ದಿಲ್ಲ. ಯಾವಾಗೋ ಒಂದು ಸ್ವಲ್ಪ ದಿನದಿಂದ ಯಾವಾಗೋ ಆನ್ ಮಾಡಿದಾಗ ಒಂದೆರಡು ಬಿದ್ದಿತ್ತು ಅಷ್ಟೇ ಆರ್ಡ್ರು. ಬಟ್ ಈಗ ಚೆನ್ನಾಗೇ ಇದೆ ಏರಿಯಾ. ಇಲ್ಲೆಲ್ಲ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಆರ್ಡ್ರುಗಳು ಬರ್ತಾನೆ ಇರುತ್ತೆ. ಇಲ್ಲಿ ನೋಡಿರಿ, ಯಾರು ಇಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಅವ್ರು ಯಾರೂ ಇಲ್ಲ, ಎಲ್ಲರೂ ಆರ್ಡ್ರ್ ಮಾಡೋಕ್ಕೆ ಹೋಗೋರೆ. ಬಟ್ಟು ನಾವು ಓನ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಯಾವುದೂ ಆರ್ಡ್ರು ಸಿಗ್ತಾಯಿಲ್ಲ. ಅಜ್ಜಿ ಇದು ನಂಬ್ಕೊಂಬಂದೆ ಇದರಲ್ಲಿ ಓನ್ಲಿಯಲ್ಲಿ ಆಗ್ತಾಯಿಲ್ಲ ನೋಡಿರಿ. ಈಗ ಬಸವೇಶ್ವರ ನಗರಲ್ಲಿ ಇದ್ದೀವಿ ಕರೆಕ್ಟಾಗೆ, ಆದರೂ ಯಾವುದೂ ಒಂದು ಆರ್ಡ್ರು ಬೀಳ್ತಾಯಿಲ್ಲ. ಸೊ ವೆಯ್ಟ್ ಮಾಡಲೇಬೇಕು. ಇಂಥ ಜಾಗಕ್ಕೆಲ್ಲ ಬಂದರೆ, ಇಂಥ ಜಾಗ ಅಂತೀನಿ, ಈ ಥರ ಕೆಲಸ ಎಲ್ಲ ಬಂದರೆ ವೆಯ್ಟ್ ಮಾಡಲೇಬೇಕು. ವೆಯ್ಟ್ ಮಾಡದೆ ಬೇರೆ ಆಪ್ಷನ್ ಇಲ್ಲ. ಆದರೂ ಈ ಹೆಲ್ಮೆಟ್ ಹಾಕ್ಕೊಂಡು ವೆಯ್ಟ್ ಮಾಡ್ತೀವ? ಸರಿ ಗೈಸ್, ಈ ಒಂದು ಆ್ಯಪಲ್ಲಿ ನಿಮಗೆ ಫಸ್ಟ್ ಆರ್ಡರು, ನಾನು ಇವಾಗ ಫಸ್ಟ್ ಆರ್ಡ್ರೇ ಮಾಡ್ತಾ ಇರೋದು. ನಿಮಗೂ ತೋರಿಸ್ಕೊಂಡು ಕೊಡ್ತೀನಿ ಫಸ್ಟ್ ಆರ್ಡ್ರು ಯಾವ ರೀತಿ ಮಾಡಬೇಕು, ಯಾವ ರೀತಿ ಇರುತ್ತೆ ಇದರಲ್ಲಿ. ಅಂದರೆ ಹೊಸ ಅಪ್ಲಿಕೇಶನ್ ಅಲ್ವಾ, ನಮಗೂ ಏನೂ ಗೊತ್ತಿಲ್ಲ. ಸೊ ನೋಡೋಣ ಯಾವ ಥರ ತೋರಿಸುತ್ತೆ. ಇದು ಸೇಮ್ ಆ್ಯಸ್ ರ್ಯಾಪಿಡೋ ಥರನೇ ಇದೆ. ಯಾಕಂದರೆ ಲುಕ್ಸು, ಆಮೇಲೆ ಇವಾಗ ನೋಡಿ ತೋರಿಸ್ತೀನಿ ನೋಡಿರಿ, ಇದು ಸೇಮು, ಇದು ಸೇಮು, ಎಲ್ಲ ಸೇಮ್ ಟು ಸೇಮೇ ಇದೆ. ಸೊ ನೋಡೋಣ ಬನ್ನಿ. ಆಮೇಲೆ ಇನ್ನೂ ಒಂದು ನಿಮಗೆ ಏನು ಹೇಳ್ಬೋದು ಅಂತ ಅಂದರೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಚಿಕ್ಕದು ಒಂದೊಂದ್ಸರಿ ಗೊತ್ತಾಗಿಲ್ಲ ಅಂದರೆ ಅದು ನಮಗೆ ದೊಡ್ಡದೆ ಅಲ್ವಾ. ಗೊತ್ತಾಗ್ದಿರೋ ಟೈಮಲ್ಲಿ ಏನೇನೋ ಮಾಡ್ಬಿಡ್ತೀವಿ. ಒಂದ್ಸಲಿ ನಾನು ಪೋರ್ಟರಲ್ಲಿ ಏನು ಮಾಡಿದ್ದೆ ಅಂದರೆ, ಎಲ್ಲ ಆಯಿತು, ಅದಾದಮೇಲೆ ಏನು ಮಾಡಿದೆ, ಸೀದಾ ಅಕ್ಸೆಪ್ಟ್ ಕೊಟ್ಬಿಟ್ಟು ಹೋದೆ. ಅದಾದಮೇಲೆ ಈ ಪಿಕ್ ಲೊಕೇಶನ್ ಹತ್ರ ಹೋದ್ನಲ್ವಾ, ಪಿಕ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಏನು ಆರ್ಡರ್ ರಿಸೀವ್ ಮಾಡಿಲ್ಲ, ಏನಿಲ್ಲ. ಸೀದಾ ಅಲ್ಲಿ ಸ್ಟಾರ್ಟ್ ಲೊಕೇಶನ್ ಹೊಟ್ಬಿಟ್ಟೆ, ಸೀದಾ ಡ್ರಾಪ್ ಲೊಕೇಶನ್ ಕರ್ಕೊಂಡೋಯ್ತು. ಆಮೇಲೆ ನೋಡಿದ್ರೆ ಕಸ್ಟಮರ್ ಫೋನ್ ಆಗ್ತವ್ರೆ, ಎಲ್ರಿ ಪ್ರಾಡಕ್ಟೇ ತೊಗೊಂಡೋಗಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದೀರಾ ಅಂತ. ನಾನು ಸೈಕೋ, ಇದು ನಾನು ಆಮೇಲೆ ಸರ್ ಇದು ಡೆಮೋ ಸರ್, ಹಂಗೆ ಅಂದ್ಬಿಟ್ಟು ಪುಂಗ್ಬಿಟ್ಟೆ. ಫಸ್ಟ್ ಟೈಮ್ ಬಂದಿರೋದು ಸರ್, ಗೊತ್ತಾಗಿಲ್ಲ ಅಂತ ಹೇಳಿದೆ. ಅಂದರೆ ಒಂದೊಂದ್ಸಲಿ ಚಿಕ್ಕದು ಗೊತ್ತಾಗಲ್ಲ, ಅದನ್ನು ತಿಳ್ಕೋಬೇಕು. ಅದಕ್ಕೆ ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ ಬನ್ನಿ ಈ ವಿಡಿಯೋದಲ್ಲಿ. ಇವಾಗ ಯಾವುದೋ ಆರ್ಡ್ರ್ ಬಿತ್ತು ನೋಡಿರಿ, ತೊಗೊಳ್ಳೋಣ, ಮಾಡೋಣ. ದಿ ಗುಡ್ ಬೌಲ್ ಅಂತೆ, ನೋಡ್ತಾ ಇರ್ಬೋದು ನೀವು. ಇವಾಗ ಯಾವುದೋ ಒಂದು ಆರ್ಡ್ರ್ ಬಿದ್ದಿದೆ. ಇದು ಯಾವ ರೀತಿ ಗುರು, ಅರೈವ್ಡ್ ನ್ಯಾವಿಗೇಟ್ ಟು ರೆಸ್ಟೋರೆಂಟ್ ಈ ಥರ ಇರುತ್ತೆ ನೋಡಿ. ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಯಾವುದು ಗುರು ಹೆಸರು ಯಾವುದೋ ತೋರಿಸ್ತು ಆಗಲೇ. ಇಲ್ಲಿ ದಿ ಗುಡ್ ಬೌಲ್ ಅಂತೆ. ಎಲ್ಲಪ್ಪ ಐತೆ ಇಲ್ಲಿ ಗುಡ್ ಬೌಲು ಇದೆ ಅನಿಸುತ್ತೆ. ಸ್ವಿಗ್ಗಿ, ಝೊಮ್ಯಾಟೊ ಪಿಕಪ್ ಲೊಕೇಶನ್ನು. ಹುಡುಗರು ಯಾರು ಇದ್ದರೆ ಕೇಳ್ಬೋದಿತ್ತು. ಸೊ ನೋಡೋಣ ಬನ್ನಿ ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ಳೋದು, ಏನು ಕತೆ ಅಂದ್ಬಿಟ್ಟು. ನೋಡಿರಿ, ಈ ಥರ ಆ್ಯಪ್ ಹೊಸ್ದಾಗಿದ್ದಾಗ ಸರಿಯಾಗಿ ಗೊತ್ತಾಗಲ್ಲ. ಇಲ್ಲಿ ನೋಡಿರಿ, ಯಾವುದು ಮೆನ್ಷನ್ನು ಮಾಡಿಲ್ಲ ಇವರು, ಗುಡ್ ಬೌಲು, ಬ್ಯಾಡ್ ಬೌಲು. ಹಾಂ,
ಮೋಸ್ಟ್ಲಿ ಇದೆ ಅನಿಸುತ್ತೆ ಗುಡ್ ಬೌಲು. ಹೋಗಿ ನೋಡೋಣ ಬನ್ನಿ, ಇನ್ನೇನು ಮಾಡೋದು. ಇಲ್ಲಾಗಲೇ ಹುಡುಗರೆಲ್ಲ ಹೋಗ್ತಾಯಿದ್ರು. ದಿಸ್ ಈಸ್ ಐ ಥಿಂಕ್ ರೆಬಲ್ ಫುಡ್ಸು. ಸರ್ ಗುಡ್ ಬೌಲಾ ಇದು? ಗುಡ್ ಬೌಲಾ? ಅರೈವ್ಡ್ ಅಟ್ ರೆಸ್ಟೋರೆಂಟು 6755 ಆಗಿಲ್ವಾ? ಪ್ಲೀಸ್ ಚೆಕ್ ವಿತ್ ರೆಸ್ಟೋರೆಂಟ್ ಫಾರ್ ದಿ ಎಕ್ಸ್ಪೆಕ್ಟೆಡ್ ಟೈಮ್ ಟು ಬಿ ರೆಡಿ. ಇದೇನು ಗ್ರೋ, ಇಲ್ಲಿ ಅಟ್ಲೀಸ್ಟು ತೋರಿಸ್ಬೇಕಲ್ವಾ ಇದು? ಸರ್ ಎಷ್ಟೊತ್ತಾಗುತ್ತೆ? 5 ನಿಮಿಷ. ಓಕೆ, 5 ನಿಮಿಷ ಆಗುತ್ತಂತೆ. ಲೆಟ್ಸ್ ವೇಟ್. ಸೌಂಡು ಮಾತ್ರ ಡಬ್ಬ ಥರ ಕೊಟ್ಟವ್ರು ಇದಕ್ಕೆ, ಫುಡ್ಡು ರೆಡಿಯಾಗಿದೆ ಅಂತ. ನೋಡಿರಿ, ಡಿಂಗ್ 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 ಅಂತ ಬರ್ತಾಯಿದೆ. ಫುಡ್ ಈಸ್ ರೆಡಿ. ಪಿಕ್ಕಡ್. ಓ ಇಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಡುಮ್ ಡುಮ್ ಟಾಡಾವ್. ಡುಮ್ ಡುಮ್ ಡ್ಯಾಡಮ್ ಅಂದ್ಕೊಂಡು ನಾನೇ ಆಗೋಗ್ತಿದ್ನಲ್ಲಪ್ಪ. ಈಗ ಅಲ್ಲಿ ಕತ್ಲೆ ಬೇರೆ, ಲೈಟ್ ಬೇರೆ ಹಾಕಿಲ್ಲ ಇವರು. ಸೊ ನೋಡಿರಿ, ಇಲ್ಲಿ ರೀಚ್ ಇಟ್ ಕಸ್ಟಮರ್ ಲೊಕೇಶನ್ನು, ನ್ಯಾವಿಗೇಟ್ ಟು ಕಸ್ಟಮರ್, ಈ ಥರ ಕೊಡುತ್ತೆ ನೋಡಿರಿ. ಇದರಲ್ಲಿ 2.8 ಕಿಲೋಮೀಟರ್ಸ್ ಇದೆ. ಸೊ ಇದನ್ನು ಆರಾಮಾಗಿ ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗಿ ಕಸ್ಟಮರ್ಗೆ ಡ್ರಾಪ್ ಮಾಡೋಣ ಬನ್ನಿ. ಗೈಸ್ ನೋಡಿರಿ, ಫಸ್ಟ್ ಆರ್ಡರ್ ಡೆಲಿವರಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಓನ್ಲಿ ಆ್ಯಪಿಂದ. ಸೊ ಇದೆಲ್ಲ ಯಾವ ಥರ, ಲೈಕು ಆನ್ಲೈನಲ್ಲಿ ಪೇ ಮಾಡಿದ್ದಾರಾ ಅಥವಾ ಕ್ಯಾಶ್ ಕಲೆಕ್ಟ್ ಮಾಡ್ಕೋಬೇಕಾ, ಯಾವುದು ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನೋಡೋಣ ಬನ್ನಿ ಯಾವ ರೀತಿ ಇದೆ ಆ್ಯಪು. 2.7 ಕಿಲೋಮೀಟರ್ಸ್, 8 ನಿಮಿಷ ತೋರಿಸ್ತಾ ಇದೆ ನೋಡಿರಿ. ಓ ಅಣ್ಣ, ಯಾಕಣ್ಣ? ಓ ಸೀದಾ ತೊಗೊಂಡೋಗಿ ಕಾರ್ಗೆ ಇಕ್ತಾ ಇದ್ದ. ಅಪ್ಪ ಜಸ್ಟ್ ಮಿಸ್ಸು. ಮುಂದೆ ಲೊಕೇಶನ್ ನೋಡಬೇಕಾದ್ರೆ ಫಸ್ಟು ರೋಡ್ನ ನೋಡಿಬಿಟ್ಟು ಗ್ಯಾಪ್ ಸಿಕ್ಕಿದ್ರೆ ಲೊಕೇಶನ್ ನೋಡಿರಿ. ಒಂದು ರೋಡ್ ಮಿಸ್ ಆದರೂ ಪರವಾಗಿಲ್ಲ. ಈಗ ಕೆಪ್ರು ನನ್ನ ಮಗ ಹಂಗೆ ಮಾಡಿದ್ದ. ಈಗ ಲೊಕೇಶನ್ ನೋಡ್ಕೊಂಡು ಹಿಂಗೆ ಹೋಗೋನೆ. ಮಿಸ್ಸು, ಜಸ್ಟ್ ಮಿಸ್ಸು. ಇಲ್ಲಾಂದರೆ ಲಚ್ಚನಾಗಿ ಹೋಗಿ ಕಿಸ್ಕೊಡ್ತಾ ಇದ್ದ ಆ ಗಾಡಿಗೆ. ಯು ಹ್ಯಾವ್ ಅರೈವ್ಡ್. ಇಲ್ಲೇ ಎಲ್ಲೋ ಕಸ್ಟಮರ್ ಲೊಕೇಶನ್ನು ಮುಂದೆ ಕಡೆ ಇದೆ. ನಾವು ಗಾಡಿ ಇಲ್ಲೇ ಪಾರ್ಕ್ ಮಾಡೋಣ. 2nd ಫ್ಲೋರು ಸ್ಯಾಮ್ಸಂಗ್ ಶೋರೂಮು. ಇದು ಈ ಬಿಲ್ಡಿಂಗ್ 2nd ಫ್ಲೋರ್ ಅಂತೆ. ಸೊ ಬನ್ನಿ ಹೋಗೋಣ. ಬರ್ನ್ ಝೋನು
ಹಾಂ, ಫ್ಲೋರ್ ಇಲ್ವಾ ಇಲ್ಲಿ? ಇದೆಯಲ್ಲ ಸೆಕೆಂಡ್ ಫ್ಲೋರು. ಓ ಏನು ಗುರು ಹಿಂಗಿದೆ, ಏನು ಕಾಣ್ತಾನೆ ಇಲ್ಲ. ಏನೆಲ್ಲ ಹಿಂಗೆ ಟಕ್ ಟಕ್ ಅಂತ ಮಾಡ್ತವ್ರೆ. ಹಲೋ, ಇಲ್ಲಿ ರಾಜಾಜಿನಗರ. ಏನು ಬ್ರೋ? ಮಾಡಿದೆ ನಾನೇ. ಹಾಂ ಹಾಂ ಸರಿ. ಇದು ಯಾವುದೋ ಆ್ಯಪ್ ಇತ್ತು, ಅದೊಂದು ವೀಡಿಯೋ ಮಾಡೋಣ ಅಂತ ಬಂದೆ. ಹಾಂ ಹಾಂ ಸರಿ ಬ್ರೋ. ನಿಧಿ ಯಾರು ಹೊರಗಿದಾರಾ? ಹೋಗ್ಬೋದಾ? ಓ ಜಿಮ್ಮು. ನಿಧಿ ಥ್ಯಾಂಕ್ ಯು ಮ್ಯಾಮ್. ರೀಚ್ ಇಟ್ ಕಸ್ಟಮರ್ ಲೊಕೇಶನ್. ಡೆಲಿವರಿಡು ಆರ್ಡರ್ ಕಂಪ್ಲೀಟ್. ಅರ್ನಿಂಗ್ಸ್ ₹42 ಆಗಿದೆ ನೋಡಿ ಗೈಸ್. ಎಷ್ಟು ಕಿಲೋಮೀಟ್ರು? 2.7 ಕಿಲೋಮೀಟರ್ಸ್. ಇದ್ರದ್ದು ಆನ್ಲೈನಲ್ಲೇ ಆಗಿದೆ ಅಮೌಂಟು, ಬಟ್ಟು ಆನ್ಲೈನಲ್ಲಿ ಆಗಿದೆ ಅಂತ ತೋರಿಸ್ತಾ ಇಲ್ಲ. ಇಲ್ಲೇ ಇದೆಯಲ್ಲ ಡೆಲಿವರಿಡು 42, ಆರ್ಡರ್ ಡೀಟೇಲ್ಸು, ಡೆಲಿವರಿಡು ಬೇಸ್ ಪೇ ಫಸ್ಟು ಇಲ್ಲೇ ಐತಲ್ಲ, ಬೇಸ್ ಪೇ ₹20 ಅಂತೆ. ಆಮೇಲೆ ಲಾಸ್ಟ್ ಮೈಲ್ ಡಿಸ್ಟೆನ್ಸ್ ಪೇ ₹22 ಅಂತೆ. ನೋಡಿರಿ, ಇವಾಗ ₹42 ಸಿಕ್ತು 2.7 ಕಿಲೋಮೀಟರ್ಸ್ಗೆ. ಅಲ್ಲಿ ಪಿಕ್ ಲೊಕೇಶನ್ನೇ ಇರಲಿಲ್ಲ ನಮಗೆ, ಯಾಕಂದರೆ ನನ್ನ ಪಕ್ಕದಲ್ಲೇ ಇತ್ತು ಪಿಕ್ ಲೊಕೇಶನ್ನು. ಸೊ ಬೇರೆ ಒಂದು ಆರ್ಡ್ರಿಗೆ ವೆಯ್ಟ್ ಮಾಡೋಣ. ನೀವು ನೋಡಿದ್ರಲ್ವ ಯಾವ ಥರ ಇದು ಆ್ಯಪ್ ವರ್ಕ್ ಆಗುತ್ತೆ ಅಂತ. ಇದರಲ್ಲಿ ನೀವು ಅಮೌಂಟೆಲ್ಲ ಸ್ವಲ್ಪ ಹುಷಾರಾಗೆ ನೋಡ್ಕೊಬೇಕು. ಆ ಕಸ್ಟಮರ್ನ ಕನ್ಫರ್ಮ್ ಮಾಡ್ಕೊಳ್ಳಿ, ಪೇಮೆಂಟ್ ಆಗಿದೆಯಾ ಇಲ್ವೋ, ಆನ್ಲೈನಲ್ಲಿ ಮಾಡಿದ್ದೀರಾ ಇಲ್ವೋ ಅಂತ. ಯಾಕಂದರೆ ಇದರಲ್ಲಿ ಸರಿಯಾಗಿ ಏನೂ ತೋರಿಸ್ತಾ ಇಲ್ಲ.